ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KA ಆಗಿರ್ಬೋದು ಅಥವಾ ಕರ್ನಾಟಕ ಲೋಕಸೇವಾ ಆಯೋಗ KPSC ಆಗಿರ್ಬೋದು, ಇಂತಹ ಪ್ರಾಧಿಕಾರಗಳು ಇತ್ತೀಚಿನ ದಿನಗಳಲ್ಲಿ ನಡೆಸುವಂತಹ ಯಾವುದೇ ಗ್ರೂಪ್ ಸಿ ಎಕ್ಸಾಮ್ಸ್ಗಳಲ್ಲಿ ಕಂಪ್ಯೂಟರ್ ವಿಷಯವನ್ನು ಒಂದು ಕಡ್ಡಾಯ ಪತ್ರಿಕೆಯನ್ನು ಆಗಿಸಿದ ಕಾರಣ ನಾನು ಇಂದಿನ ದಿವಸದಿಂದ ಕಂಪ್ಯೂಟರ್ ಸಬ್ಜೆಕ್ಟು ವಿಷಯವನ್ನು ತಮಗೆ ಬೋಧಿಸ್ತೇನೆ. ಆದ ಕಾರಣದಿಂದಾಗಿ ಅಂತಹ ಕಂಪ್ಯೂಟರ್ ಸಬ್ಜೆಕ್ಟ್ನಲ್ಲಿ ಬರುವಂತಹ 20 ಅಧ್ಯಾಯಗಳನ್ನು ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಆ 20 ಅಧ್ಯಾಯಗಳು ಕೂಡ ಬಹಳ ಮಹತ್ವಪೂರ್ಣವಾಗ್ಯದವು. ಎಕ್ಸಾಮ್ಸ್ನಲ್ಲಿ ಏನು ಕ್ವಶನ್ಸ್ ಕೇಳ್ತಾರೋ ಅದೇ ರೀತಿಯಾಗಿ ನಾನು ಇಂಪಾರ್ಟೆಂಟ್ ಆ ಥರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ 20 ಅಧ್ಯಾಯಗಳನ್ನು ನಾನು ಪಾರ್ಟ್ 1 ಪಾರ್ಟ್ 2 ಈ ಥರ ವಿಡಿಯೋಸ್ ಅಪ್ಲೋಡ್ ಮಾಡ್ಕೊತಾ ಹೋಗ್ತಾನೆ. ರೆಗ್ಯುಲರಾಗಿ ನಮ್ಮ ಚಾನಲನ್ನು ಫಾಲೋ ಅಪ್ ಮಾಡಿರಿ. ಇವಾಗ ಒಂದು ಚಾಪ್ಟರ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ಹಿಂದಿನ ವರ್ಷದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಕೂಡ ಬಿಡಿಸೋಣ. ಅದು ನಿಮಗೆ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಕತಿ. ಈ ಕಂಪ್ಯೂಟರ್ ಸಬ್ಜೆಕ್ಟ್ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ನ ತಗೋರಿ. ಮೆರಿಟ್ ಲಿಸ್ಟ್ ಒಳಗೆ ನಿಮ್ಮದು ಕೂಡ ಒಂದು ಹೆಸರಿರಲಿ. ಸ್ನೇಹಿತರೆ, ಇವಾಗ ಆ ಕಂಪ್ಯೂಟರ್ನಲ್ಲಿ ಬರುವಂತಹ 20 ಅಧ್ಯಾಯಗಳು ಯಾವುವು ಅಂತ ನೋಡೋದಾದರೆ, ಮೊದಲನೇ ಅಧ್ಯಾಯ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಅಂತ, ಎರಡನೇ ಅಧ್ಯಾಯ ಬಂದು ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂತ, ಮೂರನೇ ಅಧ್ಯಾಯ ಬಂದು ಕಂಪ್ಯೂಟರ್ ಹಾರ್ಡ್ವೇರ್ ಅಂತ, ನಾಲ್ಕನೇ ಅಧ್ಯಾಯ ಬಂದು ಕಂಪ್ಯೂಟರ್ ಮೆಮೊರಿ, ಫಿಫ್ತ್ ಒನ್ನು ಡಾಟಾ ರೀಪ್ರೆಸೆಂಟೇಷನ್ನು, ಸಿಕ್ಸ್ತ್ ಒನ್ನು ಕಂಪ್ಯೂಟರ್ ಸಾಫ್ಟ್ವೇರು, ಸೆವೆಂತ್ ಒನ್ನು ಆಪ್ರೇಟಿಂಗ್ ಸಿಸ್ಟಮ್ಮು, ಏಯ್ತು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟು, ನೈನ್ತ್ ಒನ್ನು ಮೈಕ್ರೋಸಾಫ್ಟ್ ವಿಂಡೋಸು, 10th ಡಾಟಾಬೇಸ್ ಕಾನ್ಸೆಪ್ಟ್ಸು, 11th ಬಂದು ಡಾಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗು, 12th ಬಂದು ಇಂಟರ್ನೆಟ್ ಆ್ಯಂಡ್ ಸರ್ವಿಸಸ್ಸು, 13th ಬಂದು ಕಂಪ್ಯೂಟರ್ ಸೆಕ್ಯೂರಿಟಿ, ನೆಕ್ಸ್ಟು ಮೈಕ್ರೋಸಾಫ್ಟ್ ಆಫೀಸು, ಕನ್ನಡ ನುಡಿ, ಶಾರ್ಟ್ಕಟ್ ಕೀಸು, ಫ್ಲೋ ಚಾರ್ಟು, ಅಬ್ರಿವಿಯೇಷನ್ಸು, ಲಾಜಿಕಲ್ ಗೇಟ್ಸು, ಆ್ಯಂಡ್ ದೆನ್ ಲಾಸ್ಟ್ ಒನ್ನು ಆಲ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬಿಡಿಸೋದು. ಸ್ನೇಹಿತರೆ, ಇಷ್ಟು ಅಧ್ಯಾಯಗಳು ಕೂಡ ಕಂಪ್ಯೂಟರ್ನಲ್ಲಿ ಬರ್ತಾವೆ. ಈ ಪ್ರತಿಯೊಂದು ಅಧ್ಯಾಯದಲ್ಲಿ ಈಗಾಗಲೇ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಕ್ವಶನ್ಸ್ ಕೇಳ್ಯಾರು. ಇವುಗಳನ್ನು ನಾವು ನೀಟಾಗಿ ತಿಳ್ಕೊತ ಹೋದರೆ ನೀವು ಅತಿ ಹೆಚ್ಚು ಸ್ಕೋರ್ನ ಈ ಸಬ್ಜೆಕ್ಟ್ನಲ್ಲಿ ಮಾಡ್ಬೋದು. ತಾವುಗಳು ಕೂಡ ನಮ್ಮ ಚಾನಲನ್ನು ಫಾಲೋಅಪ್ ಮಾಡಿರಿ, ನೀಟಾಗಿ ತಿಳ್ಕೊಳ್ರಿ. ಇವಾಗ ಒಂದು ಚಾಪ್ಟರ್ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಅಂತ ತೊಗೊಂಡ್ವಿ ಅಂತಂದ್ರೆ ಆ ಚಾಪ್ಟರ್ನ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು, ಅಂದರೆ ಮಹತ್ವಪೂರ್ಣವಾಗಿರುವಂತಹ ವಿವರಣೆಯನ್ನು ತಿಳ್ಕೊಳ್ಳೋಣ. ಹಾಗೆಯೇ ಅದರಲ್ಲಿ ಹಿಂದೆ ಕೇಳಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಆ ಕ್ವಶನ್ಸ್ ಆ ಟಾಪಿಕ್ ಮೇಲೆ ಎಷ್ಟು ಬಂದವಂತ ಅನ್ನೋದನ್ನು ಬಿಡಿಸೋಣ. ಸ್ನೇಹಿತರೆ, ಇದು ಆಗಿತ್ತು ಇವತ್ತಿನ ವಿಡಿಯೋ. ಇದರಲ್ಲಿ ನೀವು ತಿಳ್ಕೊಂಡ್ರಿ ಕಂಪ್ಯೂಟರ್ನಲ್ಲಿ ಬರುವಂತಹ ಒಟ್ಟು 20 ಅಧ್ಯಾಯಗಳ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಬರ್ತಾನೆ. ಮೊದಲನೇ ಚಾಪ್ಟರು ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟ್ರು, ಆ ಚಾಪ್ಟರ್ ತೊಗೊಳ್ಳೋಣ. ಅದರಲ್ಲಿ ಬರುವಂತಹ ಕಂಪ್ಯೂಟರ್ ಅಂದ್ರೇನು, ಅದರ ವಿಧಗಳ್ಯಾವುವು, ಅದೇ ರೀತಿಯಾಗಿ ಅದು ಬೆಳೆದು ಬಂದ ಹಾದಿ ಹೇಗೆ, ಅದರ ಪೀಳಿಗೆಗಳು ಯಾವ್ಯಾವು, ಹಾಗೆಯೇ ಹಿಂದೆ ಕೇಳಿರ್ತಕ್ಕಂತಹ ಚಾಪ್ಟರ್ ಮೇಲೆ ಎಲ್ಲ ಕ್ವಶನ್ಸ್ಗಳನ್ನು ಬಿಡಿಸೋಣ. ಧನ್ಯವಾದಗಳು ಗೆಳೆಯರೆ.